ನಟ ದರ್ಶನ್ ಆಪ್ತನಿಂದ ಮತ್ತೊಂದು ಕಿಡ್ನಾಪ್ ಮತ್ತು ಹಲ್ಲೆ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ಕಿಡ್ನಾಪ್ ಮಾಡುವವರೆಗೂ ಹೋಗಿದೆ. ರಮೇಶ್ ಬಾಬು ಎಂಬಾತನನ್ನು ದರ್ಶನ್ ಆಪ್ತ ಶಶಿ ಎಂಬುವವರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ. ನಡು ರಸ್ತೆಯಲ್ಲೇ ದರ್ಶನ್ ಆಪ್ತ ಮತ್ತು ಗ್ಯಾಂಗ್ನಿಂದ ರಾಜಾರೋಷವಾಗಿ ಹಲ್ಲೆ ನಡೆದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತನ್ನನ್ನು ಎದುರು ಹಾಕೊಳ್ತೀಯಾ ಅಂತ ಮನೆಗೆ ಎಂಟ್ರಿ ಕೊಟ್ಟ ದಾಸನ ಆಪ್ತ ಆವಾಜ್ ಹಾಕಿ ನೈತಿಕ ಪೊಲೀಸ್ ಗಿರಿ ನಡೆಸಿದ್ದಾನೆ. ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿರುವ ಶಶಿ ಮತ್ತು ರಮೇಶ್ ಬಾಬು ಅವರ ನಡುವೆ 800 ರೂಪಾಯಿ ದೇವರ ದರ್ಶನದ ಟೋಕನ್ ವಿಚಾರವಾಗಿ ಜಗಳವಾಗಿದೆ. ತನ್ನ ಸ್ನೇಹಿತರಿಗೆ ದರ್ಶನ್ ಕೊಡಿಸುವಂತೆ ರಮೇಶ್ ಬಾಬು ಶಶಿಗೆ ಕರೆ ಮಾಡಿದ್ದ. ಈ ವೇಳೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಇಲ್ಲಿಗೆ ಸುಮ್ಮನಾಗದ ಶಶಿ ನೈತಿಕ ಪೊಲೀಸ್ ಗಿರಿಗೆ ಇಳಿದಿದ್ದಾನೆ. ರಮೇಶ್ ಬಾಬು ಮನೆಗೆ ತನ್ನ ಗ್ಯಾಂಗ್ ಜೊತೆ ನುಗ್ಗಿ ಹಲ್ಲೆಗೆ ಮುಂದಾಗಿದ್ದಾನೆ. ಚಾಮರಾಜಪೇಟೆ ಟಿಆರ್ ಮಿಲ್ ಬಳಿ ಇರುವ ಸ್ನೇಹಿತನ ಮನೆಗೆ ಹೋಗಿದ್ದ ರಮೇಶ್ ಬಾಬು ಮೇಲೆ ದಾಳಿ ಮಾಡಿ ಹೊರ ಕರೆತಂದು ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಂತರ ತಮ್ಮ ಜೊತೆಗೆ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಈ ಘಟನೆ ನಡೆದಿದ್ದು ಚಾಮರಾಜಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಾಗಿದ್ದು, ರಮೇಶ್ ಬಾಬು ಪತ್ನಿ ಅಲ್ಲಿ ದೂರು ನೀಡಲು ಮುಂದಾಗಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ.